ಹಲ್ಲೆಲೂಯ. ದೇವರ ಪರಿಶುದ್ಧಾದ ನಮಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಮುಂಜಾನೆ ವೇಳೆಯಲ್ಲಿ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವೆಲ್ಲರೂ ಈ ದಿನ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನವನ್ನು ಧ್ಯಾನಿಸೋಣ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನವನ್ನು ಧ್ಯಾನಿಸೋಣ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೇಲೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಈ ದಿನ ಪ್ರತಿಯೊಬ್ಬರ ಸಂಗಡ ಮಾತನಾಡುವುದೇನೆಂದರೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಾ ಅಂತ. ಉದಾಹರಣೆಗೆ ನಾವು ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 13ನೇ ವಚನವನ್ನು ಧ್ಯಾನಿಸುವಾಗ ಅಲ್ಲಿ ಒಂದು ಸಿಚುವೇಶನ್ ಅಂದ್ರೆ ಒಂದು ಸಂಭವ ನಡೆಯುವಂತದ್ದಾಗಿದೆ. ಅದೇನೆಂದ್ರೆ, ದೇವರು ಕೆಪೆರ್ನೌಮ್ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಒಬ್ಬ ಅಂದ್ರೆ ಶತಾಧಿಪತಿಯ ಗುಂಪಿನ ಒಂದು ಒಡೆಯ ಶತಾಧಿಪತಿ, ಒಂದು ದಂಡಿನ ಶತಾಧಿಪತಿ ಯೇಸುವಿನ ಬಳಿಗೆ ಬಂದು ದೇವರನ್ನು ಪ್ರಾರ್ಥಿಸುವುದಂತನು ಕೇಳುವಂಥದ್ದನ್ನು ನಾವು ಕಾಣ್ತೀವಿ. ಏನಂದ್ರೆ, ನನ್ನ ಆಳು ಅಸ್ವಸ್ಥನಾಗಿ ಬಿದ್ದಿದ್ದಾನೆ ಅಂತ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಅಂದ್ರೆ ಕೇಳಿಕೊಳ್ತಾ ಇದ್ದಾನೆ. ಅವನು ಪಾರ್ಶ್ವವಾಯುವಿನಿಂದ ಬಹಳವಾಗಿ ಕಷ್ಟಪಡುತ್ತಾ ಅಸ್ವಸ್ಥನಾಗಿ ಮನೆಯಲ್ಲಿ ಬಿದ್ದಿದ್ದಾನೆ ಅಂತ. ಅವಾಗ ದೇವ್ರು ಹೇಳ್ತಾರೆ, ನನ್ನ ಬಂದು ಅವನನ್ನು ಸ್ವಸ್ಥಪಡಿಸ್ತೀನಿ ಅಂದಾಗ ಆ ಶತಾಧಿಪತಿ ದೇವ್ರು ಹೇಳ್ತಾನೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಬೇರೆಯವರ ಕೆಳಗೆ ಕೆಲಸ ಮಾಡುವವನು, ನನ್ನ ಕೈ ಕೆಳಗೂ ಕೂಡ ಕೆಲಸ ಮಾಡ್ತಾರೆ. ನಾನು ಒಬ್ಬನಿಗೆ ಬಾ ಅಂದ್ರೆ ಬರ್ತಾರೆ, ಹೋಗು ಅಂದ್ರೆ ಹೋಗ್ತಾರೆ. ಅನೇಕರು ನಾನು ಇಂಥದ್ದನ್ನು ಮಾಡು ಅಂದ್ರೆ ಅಂಥದ್ದನ್ನು ಮಾಡ್ತಾರೆ ಅಂತ ಹೇಳುವಾಗ ದೇವ್ರು ಹೇಳುತ್ತಾನೆ, ಇಂಥ ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲರಲ್ಲಿ ಕಾಣಲಿಲ್ಲ ಅಂತ. ಅವನು ದೇವರಲ್ಲಿ ನಂಬಿಕೆ ಇಟ್ಟ ಪ್ರೀತಿಯ ದೇವರ ಮಕ್ಕಳೇ. ಅವನು ಬೇರೆಯವ್ರಿಗೋಸ್ಕರ ಕೇಳಿಲ್ಲ. ಒಬ್ಬ ಕೆಲಸಗಾರನು, ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರು ಏನಾದರೂ ಅನಾರೋಗ್ಯದಲ್ಲಿ ಇದ್ರೆ ಅಥವಾ ಪಾರ್ಶ್ವವಾಯು ರೋಗದಿಂದ ಅನೇಕ ಬೇರೆ ತರಹ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ನಾವೇನ್ ಮಾಡ್ತೀವಿ ಅಂದ್ರೆ, ಎಷ್ಟೋ ಜನ ಅವರನ್ನು ತೆಗೆದುಹಾಕಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋತೀವಿ, ಅಂದ್ರೆ ಬೇರೆಯವ್ರನ್ನ ಕೆಲಸಕ್ಕೆ ತಗೋತೀವಿ. ಆದ್ರೆ ಅವನು ಆತರ ಮಾಡ್ಲಿಲ್ಲ ಪ್ರೀತಿ ದೇವ್ರ ಮಕ್ಕಳೇ. ಅವನು ತನ್ನ ಆಳಿಗೋಸ್ಕರ, ಅವನ ಕುಟುಂಬಕ್ಕೋಸ್ಕರ ಬರ್ಲಿಲ್ಲ, ಅವ್ರ ಹೆಂಡತಿಗೋಸ್ಕರ ಅವನು ಬರ್ಲಿಲ್ಲ, ಅವ್ರ ಮಕ್ಳಿಗೋಸ್ಕರ, ಅವ್ರ ಪೇರೆಂಟ್ಸ್ಗೋಸ್ಕರ ಅವನು ಬರ್ಲಿಲ್ಲ. ಅವನು ತನ್ನ ಕೈ ಕೆಳಗಿರುವ ಒಂದು ಆಳಿಗೋಸ್ಕರ ದೇವ್ರ ಸನ್ನಿಧಿಯಲ್ಲಿ ಬಂದು, ದೇವರ ಬಳಿಗೆ ಬಂದು ದೇವ್ರಿಗೆ ವಿಜ್ಞಾಪನೆ ಮಾಡುವಾಗ ಅವನು ದೇವರನ್ನು ನಂಬ್ತಾನೆ. ಅವನು ಹೇಳ್ತಾನೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ ಅಂತ. ದೇವ್ರು ಅವನಲ್ಲಿದ್ದ ನಂಬಿಕೆಯನ್ನು ನೋಡಿ ಅವರ ದೇವರ ಹಿಂದೆ ಬರುತ್ತಿದ್ದ ಜನರಿಗೆ ದೇವರು ಸ್ವತಃ ಆ ಒಂದು ವ್ಯಕ್ತಿಯ ಕುರಿತು ಇಂಥ ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲ್ ಜನಾಂಗದಲ್ಲಿ ಕಾಣಲಿಲ್ಲ ಅಂತಾನೆ. ದೇವರು ಅವನ ಜೀವಿತದಲ್ಲಿ ಅವನು ನಂಬಿದಂತೆ, ದೇವರು ನೀನು ನಂಬಿದಂತೆ ನಿನಗಾಗಲಿ ಅಂತ ಹೇಳ್ತಾ ಅದೇ ಕ್ಷಣ ಆ ಒಂದು ಆಳಿಗೆ ಸ್ವಸ್ಥವಾಗುವಂಥದ್ದನ್ನು ನಾವು ಕಾಣಬಹುದು. ಎಷ್ಟೋ ಸರಿ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರ ಸಮ್ಮುಖದಲ್ಲಿ ಬರ್ತೀವಿ, ದೇವ್ರ ಸಾನ್ನಿಧ್ಯದಲ್ಲಿ ಬರ್ತೀವಿ, ಆದ್ರೆ ನಮ್ಮಲ್ಲಿ ನಂಬಿಕೆಯ ಕೊರತೆ ಇರುತ್ತೆ ಪ್ರೀತಿ ದೇವ್ರ ಮಕ್ಕಳೇ. ನಾವು ದೇವರ ಸಮ್ಮುಖದಲ್ಲಿ ಬಂದು ದೇವರ ಜೊತೆ ನಾವು ಮಾತನಾಡುವಾಗ, ಅಂದರೆ ಪ್ರಾರ್ಥನೆ ಮಾಡುವಾಗ, ನಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳಿಕೊಳ್ಳುವಾಗ, ನಮ್ಮ ವಿಜ್ಞಾಪನೆಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಹೇಳುವಾಗ, ನಾವು ನಂಬಿಕೆಯೊಡನೆ ನಾವು ಏನಾದರೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ನಾವು ನಂಬಿದ ಕ್ಷಣವೇ ನಾವು ದೇವರ ಒಂದು ಮಹಿಮೆಯನ್ನು ಕಾಣುವವರಾಗಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಿದ್ದಾರೆ. ಆ ಶತಾಧಿಪತಿಗಿದ್ದಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಇಂದು ಇರಬೇಕು. ಯಾಕಂದ್ರೆ ನನ್ನ ದೇವರಿಗೆ ದೊಡ್ಡ ಕಾರ್ಯ ಏನು ಮಾಡೋದು ಬೇಕಾಗಿಲ್ಲ. ಆತನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜೀವಿತಗಳು ಬದಲಾಗುತ್ತವೆ, ನಮ್ಮ ಆರೋಗ್ಯಗಳು ಉಂಟಾಗುತ್ತದೆ, ನಮ್ಮ ಕಟ್ಟುಗಳು ಬಂಧನಗಳು ಬಿಚ್ಚಲ್ಪಡುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಏನೆಲ್ಲ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವೋ ಆತನ ಒಂದೇ ಒಂದು ಮಾತಿನಿಂದ ಎಲ್ಲವೂ ನಮಗೆ ಸಿಗುವಂತದ್ದಾಗಿದೆ. ನಾವು ದೇವರ ಸಮ್ಮುಖದಲ್ಲಿ ಬಂದು ನಮ್ಮನ್ನು ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯನಾದ ದೇವರು, ಸರ್ವಶಕ್ತನೇ, ಸರ್ವಾಗ್ತಿ ಸ್ತೋತ್ರಗಳು ರಾಜ. ಏಸಪ್ಪ, ಈ ಒಂದು ಒಳ್ಳೆ ಸಮಯದಲ್ಲಿ ರಾಜ ಏಸಪ್ಪ ನಿನ್ನ ಸಮ್ಮುಖದಲ್ಲಿ ಬಂದು ಯಾರೆಲ್ಲ ನಂಬಿಕೆಯಿಂದ ರಾಜ ಏನೆಲ್ಲ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದವರ ರಾಜ, ನೀವು ಪ್ರತಿಯೊಬ್ಬರ ನಂಬಿಕೆಯನ್ನು ಕಾಣುವಾತರು ರಾಜ. ಏಸಪ್ಪ, ಅವರ ಪ್ರಾರ್ಥನೆಗೆ ಒಂದು ಸದುತ್ತರವನ್ನು ಅನುಗ್ರಹಿಸಿ ಆ ಒಂದು ದಿನದಲ್ಲಿ ರಾಜ ಶತಾಧಿಪತಿ ಆಳನ್ನು ಸ್ವಸ್ಥ ಮಾಡಿದ ಪ್ರಕಾರ ರಾಜ ಅವನ ಒಂದು ಮೊರೆಗೆ ಕಿವಿಗೊಟ್ಟು
ಕೊಟ್ಟ ಪ್ರಕಾರ ರಾಜ ಈ ದಿನ ರಾಜ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಿದ್ದಾರೋ ರಾಜ, ಅವರ ಪ್ರಾರ್ಥನೆಗೆ ಕಿವಿಗೊಡಬೇಕಾಗಿ, ಅವರ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ರಾಜ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರೇ ಎಂದು ಹೇಳಿದ ಪ್ರಕಾರ ರಾಜ, ಎಲ್ಲರೂ ನಂಬಿಕೆ ಇಟ್ಟು ರಾಜ ನಿನ್ನಲ್ಲಿ ನಿನ್ನ ಮಹಿಮೆಯನ್ನು ಕಾಣುವಂತೆ, ಅದ್ಭುತಗಳನ್ನು ಕಾಣುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ಏಸಪ್ಪ, ಇನ್ನು ಹೆಚ್ಚಾಗಿ ವಾಕ್ಯದ ಮೂಲ್ಯ ರಾಜ ಅಭಿವೃದ್ಧಿವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ಬೇಡಿಪಡ್ತಿರುವ ಸವಿಗೆ ತಂದೆ, ಆಮೇಲೆ.